Guys, welcome back to Ashita Game Vlogs. ಗೈಸ್, ರ್ಯಾಂಕ್ ರಿವ್ಯೂ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ತುಂಬ ಕಮೆಂಟ್ಸ್ ಬಂದಿದೆ. ನೀವು ಯಾವ್ಯಾವ ಲೆಸನ್ ಓದಿದ್ದೀರಿ ಮತ್ತು ಯಾವ್ಯಾವ ಲೆಸನ್ ಇಂಪಾರ್ಟೆಂಟ್ ಮತ್ತು ಯಾವ್ಯಾವ ಲೆಸನ್ಗೆ ಎಷ್ಟು ವೆಯ್ಟೇಜ್ ಇದೆ ಅಂತ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಆಮೇಲೆ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು, ಈಗ ನಾವು ಸೆಕೆಂಡ್ ಅಟೆಂಪ್ಟು ಎಕ್ಸಾಮ್ ಬರೆದ್ರೆ ಅದು KCTಗೆ ಕೌಂಟ್ ಆಗುತ್ತಾ ಅಂತ. ಸೊ ನಿಮ್ಮದು ಯಾವುದು ಜಾಸ್ತಿ ಇರುತ್ತೆ, ಫಸ್ಟ್ ಅಟೆಂಪ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್, ಯಾವುದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಇರುತ್ತೆ ಅದನ್ನ ಕೌಂಟ್ ಮಾಡ್ತಾರೆ. ಸೊ ಯಾರ್ಯಾರು ಸೆಕೆಂಡ್ ಅಟೆಂಪ್ಟ್ ಬರಿತಾ ಇದ್ದೀರಾ PCM ಸಬ್ಜೆಕ್ಟು, ಸೊ ನಿಮ್ಮದು ಕಡಿಮೆ ಬಂದಿದೆ, ಕಾನ್ಸಂಟ್ರೇಟ್ ಮಾಡಿ. ನಿಮ್ಮದು ಸೆಕೆಂಡ್ ಅಟೆಂಪ್ಟಲ್ಲಿ ಜಾಸ್ತಿ ಬಂದರೆ ಅದನ್ನೇ ಕೌಂಟ್ ಮಾಡ್ತಾರೆ. ಸೊ ಇವಾಗ ವಿಡಿಯೋಗೆ ಬರೋಣ. ಫಸ್ಟು ನಾನು ಮ್ಯಾಥ್ಸ್ ತೊಗೋತೀನಿ, ಯಾವುದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ, ಮತ್ತು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಮೇಲ್ಗಡೆ, ನೀವು ಅದನ್ನ ನೋಡ್ಕೊಳ್ಳಿ. ಗೈಸ್, ಮ್ಯಾಥ್ಸಲ್ಲಿ ಮೇಯ್ನಾಗಿ 7 ಇಂಪಾರ್ಟೆಂಟ್ ಲೆಸನ್ಸ್ ಇದೆ. ಫಸ್ಟ್ ನೋಡೋದಾದರೆ ಮ್ಯಾಟ್ರಿಸಿಸ್ ಇದೆ, 3 to 4 ಮಾರ್ಕ್ಸಿಗೆ ಬರುತ್ತೆ. ಡಿಟರ್ಮಿನೆಂಟ್ಸು 3 to 4 ಮಾರ್ಕ್ಸಿಗೆ ಬರುತ್ತೆ. ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ 5 to 6 ಮಾರ್ಕ್ಸ್ ವೇಟೇಜ್ ಇದೆ. ದೆನ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ 3 to 4 ಮಾರ್ಕ್ಸ್ ಇದೆ. ಅದಾದಮೇಲೆ ಇಂಟಿಗ್ರಲ್ 6 to 7 ಮಾರ್ಕ್ಸ್ ಇದೆ. ಅದಾದಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ 3 to 4 ಮಾರ್ಕ್ಸ್ ಇದೆ. ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ 2 to 3 ಮಾರ್ಕ್ಸ್ ಇದೆ. ಸೊ ಇಷ್ಟು ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇದೆಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ಇನ್ನು ಯಾವ್ಯಾವ ಲೆಸನ್ಸ್ ಇದೆ, ಥಿಯರಿಲೆಲ್ಲ ಓದಿದ್ರಲ್ಲ ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಸೊ ಇದು ಮ್ಯಾಥ್ಸಿಗೆ ಆಯಿತು. ಗೈಸ್, ಫಿಸಿಕ್ಸಲ್ಲಿ ನೋಡೋದಾದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸಿಂದ 5 to 6 ಮಾರ್ಕ್ಸಿಗೆ ಬರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಿಂದ 8 to 9 ಮಾರ್ಕ್ಸಿಗೆ ಬರುತ್ತೆ. ಅದಾದಮೇಲೆ ಆಲ್ಟರ್ನೇಟಿಂಗ್ ಕರೆಂಟಿಂದ 2 to 3 ಮಾರ್ಕ್ಸಿಗೆ ಬರುತ್ತೆ. ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಮತ್ತು ವೇವ್ ಆಪ್ಟಿಕ್ಸಿಂದ ಮ್ಯಾಕ್ಸಿಮಮ್ 5 to 6 ಮಾರ್ಕ್ಸಿಗೆ ಬರುತ್ತೆ. ಇಷ್ಟು ನಾವು ಮೇಯ್ನಾಗಿ ಫಿನಿಷ್ ಮಾಡಿ ಅದಾದಮೇಲೆ ಮಿಕ್ಕಿದ ಲೆಸನ್ಸ್ನ ಕವರ್ ಮಾಡ್ಕೊಳ್ಳಿ. ದೆನ್ ಕೆಮಿಸ್ಟ್ರಿ ನೋಡೋಕೆ ಹೋದರೆ ಸೊಲ್ಯೂಷನ್ಸಿಂದ 5 to 6 ಮಾರ್ಕ್ಸಿಗೆ ಬರುತ್ತೆ. ಅದಾದಮೇಲೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಿಂದ 3 to 4 ಮಾರ್ಕ್ಸಿಗೆ ಬರುತ್ತೆ. ಕೆಮಿಕಲ್ ಕೈನೆಟಿಕ್ಸ್ 3 to 4 ಮಾರ್ಕ್ಸ್. D&F ಬ್ಲಾಕ್ ಎಲಿಮೆಂಟ್ಸಿಂದ 3 to 4 ಮಾರ್ಕ್ಸಿಗೆ ಬರುತ್ತೆ. ಕೋಆರ್ಡಿನೇಟ್ ಕಾಂಪೌಂಡ್ಸಿಂದ 3 to 4 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ಆಲೋ ಅಲ್ಕಿನ್ಸ್ ಆಲೋ ಅರೆನ್ಸಿಂದ 3 ಮಾರ್ಕ್ಸಿಗೆ ಬರುತ್ತೆ. ಬಯೋಮಾಲಿಕಲ್ಸಿಂದ 2 to 4 ಮಾರ್ಕ್ಸಿಗೆ ಬರುತ್ತೆ. ಸೊ ಇಷ್ಟನ್ನ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಗೈಸ್, ಅದಾದಮೇಲೆ ನೀವು ಫಸ್ಟ್ ಸೆಕೆಂಡ್ PU ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಬಿಕಾಸ್ ಅದರಿಂದನೇ 70 to 75% ಕ್ವಶನ್ಸ್ ಬರೋದು KCTಲಿ. ದೆನ್ ಮಿಕ್ಕಿ 20-25% ಕ್ವಶನ್ಸ್ ಫಸ್ಟ್ PU ಇಂದ ಬರುತ್ತೆ. ಸೊ ಫಸ್ಟ್ ಸೆಕೆಂಡ್ PU ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಮತ್ತು ಇಂಪಾರ್ಟೆಂಟ್ ಲೆಸನ್ಸ್ ನನಗೆ ಯಾವ್ದಾದ್ರು ಹೇಳಿದ್ದೀನಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಗೈಸ್, ಇನ್ನೊಬ್ರು ಕಮೆಂಟ್ ಹಾಕಿದ್ರೆ PCM ಓದಬೇಕಾ ಇಲ್ಲ PCB ಓದಬೇಕಾ ಅಂತ. ನಿಮಗೆ ಇಂಜಿನಿಯರಿಂಗ್ ಫೀಲ್ಡ್ಗೆ ಬರಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ PCM ಓದಿ, ಬಯಾಲಜಿ ಏನು ಓದೋಕೆ ಹೋಗಬೇಡಿ. ನಿಮಗೆ ಬೇರೆ ಫೀಲ್ಡ್ಗೆ ಏನಾದರೂ ಹೋಗಬೇಕು, ಲೈಕ್ ಅಗ್ರಿಕಲ್ಚರ್ ಆರ್ ನರ್ಸಿಂಗ್, ಅದಕ್ಕೆ ಏನಾದರೂ ಓದಬೇಕು ಅಂದರೆ ಬಯಾಲಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ಇಂಜಿನಿಯರಿಂಗ್ಗೆ ಬರ್ತೀನಿ ಅಂದರೆ PCM ಕಾನ್ಸಂಟ್ರೇಟ್ ಮಾಡಿ ಸಾಕು. ಗೈಸ್, ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಅಥವಾ PYQs ಬೇಕು ಅಂದರೆ ಲಾಸ್ಟ್ 10 yearsದು ನನಗೆ ಕಮೆಂಟ್ ಹಾಕಿ PYQ ಅಂತ, ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ಕೊಡ್ತೀನಿ. ಮತ್ತು ನನ್ನ ಚಾನಲ್ನ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ನಿಮಗೆ ಯಾವುದೇ ಥರ KCT ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಅಪ್ಡೇಟ್ ಬೇಕು ಅಂದರೆ ನಾನು ವೀಡಿಯೋ ಮಾಡ್ತೀನಿ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಗೈಸ್, ಎಷ್ಟೊಂದು ಜನ ಕ್ಯಾಂಪಸ್ ಟೂರ್ ಮಾಡಿ ಅಂತ ಕೇಳ್ತಿದ್ದೀರಾ. ಒನ್ಸ್ ನಿಮ್ಮ KCT ಎಕ್ಸಾಮ್ ಆಗಲಿ, ಸೊ ನಾನು ಕ್ಯಾಂಪಸ್ ಟೂರ್ದು ವೀಡಿಯೋ ಮಾಡ್ತೀನಿ. ಅದಾದಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ದು ವೀಡಿಯೋ ಮಾಡಿ ಅಂತಿದ್ದೀರಾ, ಅದನ್ನು ವೀಡಿಯೋ ಮಾಡ್ತೀನಿ. ಎಲ್ಲ ಎಕ್ಸಾಮ್ ಮುಗಿಲಿ ನಿಮ್ಮದು KCTದು. ನನ್ನ ಹತ್ರ ಕಾಲೇಜ್ ಲಿಸ್ಟ್ ಇದೆ, ಎಲ್ಲ ಕಾಲೇಜ್ದು ಲಿಸ್ಟ್ ಇದೆ ವಿತ್ ರ್ಯಾಂಕಿಂಗ್, ಅದನ್ನ ನಾನು ಶೇರ್ ಮಾಡ್ಕೋತೀನಿ. ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.